ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋ ಕಾಪಿರೈಟ್ ಮ್ಯೂಸಿಕ್ ನೀವು ಎಲ್ಲಿಂದ ಡೌನ್ಲೋಡ್ ಮಾಡ್ಬೋದು ಅಂತ. ಗೈಸ್, ನಿಮಗೆ ಕಾಪಿರೈಟ್ ಅಂತೂ ಬರೋದೇ ಇಲ್ಲ. ಐ ಆಮ್ 100% ಶೋರ್. ಈ ಮ್ಯೂಸಿಕ್ನ ನೀವು ಎಲ್ಲಿಂದ ಡೌನ್ಲೋಡ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಇವತ್ತು ನಾನು 2 ಕಡೆ ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಆಗುತ್ತೋ ನೀವು ಅಲ್ಲಿ ಬಂದುಬಿಟ್ಟು ಯೂಸ್ ಮಾಡ್ಕೋಬೋದು, ಡೌನ್ಲೋಡ್ ಮಾಡಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮ್ಯೂಸಿಕ್ ಅಂತೂ ನಿಮಗೆ ಕಮ್ಮಿನೇ ಆಗೋಲ್ಲ. ಎಷ್ಟು ಸರ್ಚ್ ಮಾಡಿದ್ರೂ ನಮಗೆ ಕಮ್ಮಿ ಆಗೋಲ್ಲ ಮ್ಯೂಸಿಕ್ಕು. ನೀವು ಅಲ್ಲಿ ಬಂದುಬಿಟ್ಟು ಸರ್ಚ್ ಮಾಡಿಬಿಟ್ಟು ನೋಡಿಬಿಟ್ಟು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೋಬೋದು. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಓಕೆನಾ, ಇಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಎಲ್ಲಿಂದ ನಿಮಗೆ ನೋ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತಂತ. ತುಂಬ ಚೆನ್ನಾಗಿರುತ್ತೆ ಮ್ಯೂಸಿಕ್ಸ್ ಎಲ್ಲ, ನೀವು ಕೇಳಿ. ಆ್ಯಂಡ್ ಗೈಸ್, ಈ ಸೆಕೆಂಡ್ನೇ ಆಪ್ಷನಲ್ಲಿ ನಿಮಗೆ ಈ ಮ್ಯೂಸಿಕ್ದು ಕಮ್ಮಿನೇ ಆಗೋಲ್ಲ. ನೀವು ಈಸಿಲಿ ನಿಮಗೆ ಸ್ವಲ್ಪ ಟೈಮ್ ಕೊಡಿ ಅಲ್ಲಿ ಮ್ಯೂಸಿಕ್ ಕೇಳಿಬಿಟ್ಟು ನೋಡೋಕ್ಕೆ. ಆಗ ಟೈಮ್ ಕೊಟ್ಬಿಟ್ಟು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಓಕೆ, ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಬಂದುಬಿಟ್ಟು ಸರ್ಚ್ ಮಾಡಿ ನೋ ಕಾಪಿರೈಟ್ ಮ್ಯೂಸಿಕ್ ಅಂತ. ಓಕೆನಾ, ಇಲ್ಲಿ ಸರ್ಚ್ ಮಾಡಿಬಿಟ್ಟು ನಾನು ಹೇಳ್ತೀನಿ ಅದೇ ಪ್ರೊಸೆಸಲ್ಲಿ ಮಾಡಿ, ಆಗಲೇ ನಿಮಗೆ ಬಂದುಬಿಟ್ಟು ಕಾಪಿರೈಟ್ ಬರೋಲ್ಲ. ಓಕೆನಾ, ನೋ ಕಾಪಿರೈಟ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡೋಣ. ಓಕೆನಾ, ಅದು ಆದಮೇಲೆ ನಮಗಿಲ್ಲಿ ಏನು ಮಾಡಬೇಕು, 3 ಡಾಟ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಮೇಲೆ, ನಾನು ಮಾರ್ಕ್ ಮಾಡ್ತೀನಿ. ಓಕೆನಾ, ನಿಮಿಷ. ಈಗ ಇಲ್ಲಿ ನೋಡಿ, ನಿಮಗೆ ತುಂಬ ಮ್ಯೂಸಿಕ್ಸ್ ಬಂದುಬಿಟ್ಟು ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಯಾವ್ದು ಬೇಕಿದ್ರೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಫಸ್ಟಲ್ಲೇ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದುಬಿಟ್ಟು ಕ್ರಿಯೇಟಿವ್ ಕಾಮನ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟಿವ್ ಕಾಮನ್ಸ್ ಅಂದರೆ ಏನು, ನಾವು ಕಾಮನ್ ಆಗಿ ಯೂಸ್ ಮಾಡ್ಬೋದು ಅಂತ, ಏನು ಪ್ರಾಬ್ಲಮ್ ಇಲ್ಲ. ಆ ಓನರ್ ಬಂದುಬಿಟ್ಟು ನಿಮಗೆ ಕಾಪಿರೈಟ್ ಕೊಡೋಲ್ಲ, ಯಾಕಂದರೆ ಅವರು ಯೂಸ್ ಮಾಡ್ಕೊಳ್ಳಿ ಅಂತ ಅವರು ಒಂದು ಇದು ಕೊಟ್ಟಿರ್ತಾರೆ, ಸರ್ಟಿಫಿಕೇಟ್ನ. ಸೊ ಹಾಗಾಗಿ ಓಕೆನಾ ಗೈಸ್? ಓಕೆ, ನಾವೀಗ ಸರ್ಚ್ ಮಾಡ್ಕೊಳ್ಳೋಣ ಮ್ಯೂಸಿಕ್ಕು. ಓಕೆನಾ, ಇಲ್ಲಿ ನೋಡಿ, ನೀವು ನೋಡ್ಬೋದು ಎಷ್ಟು ಮ್ಯೂಸಿಕ್ಸ್ ಇದೆ ಅಂತ. ನಾನು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ. ಓಕೆನಾ, ಇದನ್ನೇ ಪ್ಲೇ ಮಾಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿರೋ ಮ್ಯೂಸಿಕ್ ಇದೆ ಅಂತ. ಹಾಗೆ ನೋಡ್ತಾ ಹೋಗಿ ಪ್ಲೇ ಮಾಡ್ತಾ ಇದ್ದೀನಿ ನಾನು 5 ಸೆಕೆಂಡ್ ಆ ಥರ. ಅದು ಫಸ್ಟೇ ಕೇಳಿದ್ದು, ಸೊ ಬೇರೆದಾಗಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿರೋದು, ಈ ಟ್ರೆಂಡಿಂಗಲ್ಲಿರೋದು ಎಲ್ಲ, ಇದೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೋಡಿದ್ರಲ್ಲ ಗೈಸ್, ನಾವು ಮ್ಯೂಸಿಕ್ನ ಕೇಳಿ ನೋಡಿದ್ವಿ, ಎಷ್ಟು ಚೆನ್ನಾಗಿರೋದು ಮ್ಯೂಸಿಕ್ಸ್ ಇದೆ ಅಂತ. ಸೊ ಸಿಂಪಲ್ಲಾಗಿ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ನಿಮಗೆ ಗೊತ್ತಲ್ಲ ಯೂಟ್ಯೂಬಿಂದ ಹೆಂಗೆ ಡೌನ್ಲೋಡ್ ಮಾಡೋಣ ಅಂತ. ಸೊ ಆ ಥರ ಡೌನ್ಲೋಡ್ ಮಾಡ್ಕೋಬೋದು ಯೂಟ್ಯೂಬಿಂದ ನೀವು ಮ್ಯೂಸಿಕ್ನ. ಇನ್ನೊಂದು ಸೆಕೆಂಡ್ ಆಪ್ಷನ್ ಬಂದುಬಿಟ್ಟು, ನಾವು ಕ್ರೋಮಿಗೆ ಹೋಗ್ಬಿಟ್ಟು ಇಲ್ಲಿ studio.youtube.com ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಕೆಲವೊಬ್ಬರಿಗೆ ಬಂದುಬಿಟ್ಟು ಇದು ಡೆಸ್ಕ್ಟಾಪ್ ಸೈಟಲ್ಲಿ ಓಪನ್ ಆಗೋಲ್ಲ. ಸೊ ಸಿಂಪಲ್ಲಾಗಿ ನೀವು ಏನು ಮಾಡಬೇಕು, ಸ್ಟುಡಿಯೋ ಡಾಟ್ ಒಂದು ಸ್ವಲ್ಪ ಸ್ಪೇಸ್ ಕೊಡಬೇಡಿ, ಯಾವ ಥರ ಟೈಪ್ ಮಾಡ್ತಿದ್ದೀನಿ ಅದೇ ಥರ ಟೈಪ್ ಮಾಡಿಬಿಟ್ಟು ಇಲ್ಲಿ ಓಪನ್ ಮಾಡಿ. ಓಕೆನಾ, ಸೊ ಇದು ಓಪನ್ ಆಗಿಲ್ಲ, ಇನ್ನೊಂದು ಸಲ ನಾವು ಓಪನ್ ಮಾಡೋಣ. ಓಕೆನಾ, ಸಿಂಪಲ್ಲಿ ನಾನು ಇಲ್ಲೇ ಪೇಸ್ಟ್ ಮಾಡ್ತೀನಿ studio.youtube.com. ಓಕೆನಾ, ಇದನ್ನು ಸರ್ಚ್ ಮಾಡಿ, ಈಗ ಓಪನ್ ಆಗುತ್ತೆ. ಈಗ ಓಕೆನಾ, ನೀವು ನೋಡಿದ್ರಲ್ಲ ನನ್ನ ಚಾನಲ್ ಬಂದುಬಿಟ್ಟು ಓಪನ್ ಆಗಿದೆ. ಸೊ ನಮಗೆ ಇಲ್ಲಿಂದ ಬಂದುಬಿಟ್ಟು ಮ್ಯೂಸಿಕ್ಕು ಅನ್ಲಿಮಿಟೆಡಾಗಿ ಸಿಗುತ್ತೆ. ಅವರೇ ಫ್ರೀಯಾಗಿ ನಮಗೆ ಕೊಡ್ತಾ ಇದ್ದಾರೆ, ಯೂಟ್ಯೂಬ್ ಅವರೇ. ಸೊ ನಾವೇ ಇದನ್ನು ಯೂಸ್ ಮಾಡ್ಕೋಬೇಕು. ಬೇರೆ ಕಡೆ ಎಲ್ಲೂ ಹೋಗೋದು ನೀವು ಬೇಕಾಗಿಲ್ಲ, ಇಲ್ಲೇ ಇವ್ರು ಕೊಡ್ತಾ ಇದ್ದಾರೆ ನಮಗೆ ಮ್ಯೂಸಿಕ್ಕು. ಸೊ ಇಲ್ಲಿಂದ ನಾವು ಯೂಸ್ ಮಾಡಬೇಕು. ನಿಮಗೆ ಇಷ್ಟವಾಗಿದ್ದು ತುಂಬ ಇದೆ, ಎಷ್ಟು ಮ್ಯೂಸಿಕ್ಸ್ ಇದೆ, ನೀವು ಯೂಸ್ ಮಾಡ್ಕೋಬೋದು. ಸಿಂಪಲಿ ಇಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ, ನಾನು ಮಾರ್ಕ್ ಮಾಡಿದ್ದೇನಲ್ಲ ಅದೇ ಮ್ಯೂಸಿಕ್ ಬಂದುಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಫುಲ್ ಲೈಬ್ರರಿ ಓಪನ್ ಆಗುತ್ತೆ ಮ್ಯೂಸಿಕ್ದು. ಇಲ್ಲಿ ನೋಡಿ ಎಷ್ಟೊಂದಿದೆ ಅಂತ. ನೀವು ಇದಕ್ಕೆ ಒಂದು ಸ್ವಲ್ಪ 1 hour ಈ ಥರ ಟೈಮ್ ಕೊಟ್ಬಿಟ್ಟು ಎಲ್ಲನೂ ಕೇಳಿ ನೋಡಿ. ಒಂದು ಸ್ವಲ್ಪ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ಸ್ವಲ್ಪ ಒಂದು 10 to 15 ಈ ಥರ ಮ್ಯೂಸಿಕ್ಸ್ನ ಬಂದುಬಿಟ್ಟು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ವೀಡಿಯೋಸ್ಗೆ ಯೂಸ್ ಮಾಡ್ಕೋಬೋದು. ಓಕೆನಾ, ಈ ಥರ ಟೈಮ್ ಕೊಟ್ಬಿಟ್ಟು ನೀವು ಡೌನ್ಲೋಡ್ ಮಾಡಿ ಇಡಬೇಕು. ಓಕೆನಾ, ಸೊ ಸಿಂಪಲಿ ನಾನು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇಲ್ಲಿ ತುಂಬ ಇದೆ, ನಿಮಗೆ ನೋಡೋದಕ್ಕೆ ತುಂಬ ಸಿಗುತ್ತೆ. ಪ್ಲೇ ಮಾಡ್ತೀನಿ, ನೀವು ಕೇಳಿ. ಓಕೆನಾ,
ಒಂದು ನಿಮಿಷ ಇಲ್ಲಿ ಫಿಲ್ಟರ್ ಅಂತ ಇದೆಯಲ್ಲ, ಸರ್ಚ್ ಫಿಲ್ಟರ್, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೂಡ್ ಅಕಾರ್ಡಿಂಗ್ ನೀವು ಸೆಲೆಕ್ಟ್ ಮಾಡ್ಬೋದು. ಮೂಡ್ ಇದೆಯಲ್ಲ, ಮೂಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬರುತ್ತೆ ನಿಮಗೆ ಆಪ್ಷನ್ಸು. ಆ್ಯಂಗ್ರಿ, ಸ್ಯಾಡು ಎಲ್ಲ ಆಪ್ಷನ್ಸ್ ಇಲ್ಲಿ ಬರುತ್ತೆ. ನಿಮ್ಗೆ ಇದರಲ್ಲಿ ಯಾವುದು ಇಷ್ಟ ಆಗುತ್ತೋ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೂಡ್ ಅಕಾರ್ಡಿಂಗು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಪಲಿ ಇಲ್ಲಿ ಅಪ್ಲೈ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ, ನಾನು ಮಾರ್ಕ್ ಮಾಡ್ತೀನಿ ನೋಡಿ, ಅದ್ರ ಮೇಲೆ ಟಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಅದಾದಮೇಲೆ ಅದರ ರಿಲೇಟೆಡ್ ನೀವು ಯಾವುದು ಮೂಡ್ ಅಕಾರ್ಡಿಂಗ್ ಸೆಲೆಕ್ಟ್ ಮಾಡಿರ್ತೀರ ಅದ್ರ ಅಕಾರ್ಡಿಂಗ್ ಮ್ಯೂಸಿಕ್ನ ಇಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ಯೂಟ್ಯೂಬರು. ಓಕೆನಾ. ಸೊ ಇಲ್ಲಿಂದ ಪ್ಲೇ ಮಾಡ್ಕೊಂಡು ನೋಡೋದು. ಸೊ ನೋಡಿ, ಈ ಥರ ಪ್ಲೇ ಮಾಡ್ತಿದ್ದೀನಿ, ಕೇಳಿ ಮ್ಯೂಸಿಕ್ಸ್ನ. ಇಲ್ಲ ನಿಮಗೆ ಟೈಮ್ ಇಲ್ವಾ, ನಿಮಗೆ ಟೈಮ್ ಏನಾದರೂ ಇಲ್ಲ, ನನಗೆ ಮ್ಯೂಸಿಕ್ಕು ಹುಡ್ಕೋಕ್ಕೆ ನನಗೆ ಗೊತ್ತಾಗ್ತಿಲ್ಲ ಯಾವುದು ಹುಡ್ಕೋದು, ಯಾವುದು ಮ್ಯೂಸಿಕ್ ಹಾಕೋದು ಅಂತ, ಸೊ ನನಗೆ ಕಮೆಂಟ್ ಮಾಡಿ, ನೀವೇ ಒಂದು ನನಗೆ 15 ಮ್ಯೂಸಿಕ್ಸ್ ಈ ಥರ ಸಜೆಸ್ಟ್ ಮಾಡಿ ಅಂತ. ನಾನು ಒಂದು 15 to 20 ಮ್ಯೂಸಿಕ್ನ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಕೊಡ್ತೀನಿ, ನೀವು ಯೂಸ್ ಮಾಡ್ಕೋಬೋದು ನಿಮಗೆ. ಓಕೆನಾ. ನಾನೇ ಡೌನ್ಲೋಡ್ ಮಾಡಿಕೊಡ್ತೀನಿ ನಿಮಗೆ, ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ನನ್ನ ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು ಯೂಟ್ಯೂಬ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಲಿಂಕಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಅಲ್ಲಿ ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಮ್ಯೂಸಿಕ್ನ ನಿಮಗೆ ಕೊಟ್ಟಿರ್ತೀನಿ, ಬೆಸ್ಟ್ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಬಿಟ್ಟು. ಓಕೆನಾ ಗೈಸ್. ಓಕೆ, ಈ ಥರ ಬಂದುಬಿಟ್ಟು ನಾವು ಕೇಳಿಬಿಟ್ಟು ನೋಡಬೇಕು ಯಾವುದು ಇಷ್ಟ ಆಗುತ್ತಂತ. ಇದರಲ್ಲಿ ನಿಮಗೆ ನೋಡಿ, ಇದರಲ್ಲಿ ಯಾವುದು ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ 30 ಕೊಟ್ಟಿದ್ದಾರೆ. ಇಲ್ಲಿ ನೀವು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸಾರಿ ಆ ಕಡೆ ಎಲ್ಲ, ಇಲ್ಲಿ ಈ ಕಡೆ ಸೈಡ್ ಇದೆಯಲ್ಲ ಆ್ಯರೋ ಮಾರ್ಕ್, ಅದ್ರ ಮೇಲೆ 100 ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಇನ್ನೂ ತುಂಬ ಬಂದುಬಿಟ್ಟು ನಿಮಗೆ ಸಿಗುತ್ತೆ 100. ಈ ಥರ ಒಂದು ಲಿಸ್ಟಲ್ಲಿ ಕೊಟ್ಟಿದ್ದಾರೆ 100. ನೋಡಿ, ಇಲ್ಲಿ ನಾನು ಸ್ಕ್ರಾಲ್ ಮಾಡ್ತಿದ್ದೀನಲ್ಲ, ಅಷ್ಟು 100 ಕೊಟ್ಟಿರ್ತಾರೆ ನಿಮಗೆ. ಓಕೆನಾ ಗೈಸ್. ಆಗ ನೀವು ಇನ್ನೂ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ 30ಯಲ್ಲಿ ಇಷ್ಟ ಆಗಿಲ್ಲ ಅಂದರೆ 100ನ ಅಪ್ಲೈ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಕೋಬೋದು, 100ಅಲ್ಲೂ ಕೇಳ್ಬೋದು. ಓಕೆನಾ. ಬೈ ಚಾನ್ಸ್ ಆ ಮೂಡ್ ನೀವು ಯಾವುದು ಸೆಲೆಕ್ಟ್ ಮಾಡಿರ್ತೀರ ಅದರಲ್ಲಿ ಇಷ್ಟ ಆಗಿಲ್ಲ ಅಂದರೆ ಬೇರೆದು ಯೂಸ್ ಮಾಡ್ಕೊಳ್ಳಿ, ಹ್ಯಾಪಿ ಆ ಥರ. ಓಕೆನಾ. ಇಂಪ್ರೆಷನು ಆ ಥರ ಏನಾದರೂ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ, ಆಮೇಲೆ ಮ್ಯೂಸಿಕ್ಸ್ ಬರುತ್ತೆ, ಅದ್ರ ಅಕಾರ್ಡಿಂಗ್ ನೀವು ಡೌನ್ಲೋಡ್ ಮಾಡ್ಬೋದು. ಈಸಿ ಏನಂದರೆ ಇಲ್ಲಿ ಸಿಂಪಲಿ ಇಲ್ಲಿ ನಿಮಗೆ ಕೆಳಗೆ ಡೌನ್ಲೋಡ್ ಬಟನ್ನ ಕಾಣಿಸ್ತಿದ್ದಿಲ್ಲ, ಅದ್ರ ಮೇಲೆ ನೀವು ಡೌನ್ಲೋಡ್ ಮಾಡಿದರೆ ಡೌನ್ಲೋಡ್ ಆಗಿಬಿಡುತ್ತೆ ತುಂಬ ಈಸಿಯಾಗಿ. ಓಕೆನಾ. ನಿಮಿಷ, ಇಲ್ಲಿ ಕೆಳಗೆ ಡೌನ್ಲೋಡ್ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ನೀವು ಬಂದುಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ. ಕೆಳಗೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಆಡಿಯೋ ಮ್ಯೂಸಿಕ್ ಏನಿದೆ ಅದು ನಿಮ್ಮದು ಬಂದುಬಿಟ್ಟು ಡೈರೆಕ್ಟ್ ಗ್ಯಾಲರಿಯಲ್ಲಿ ಹೋಗ್ಬಿಟ್ಟು ಸೇವ್ ಆಗುತ್ತೆ. ನೀವು ಎಡಿಟ್ ಏನು ಮಾಡಬೇಕಿದ್ರೆ ಅಲ್ಲಿ ಮ್ಯೂಸಿಕ್ ಆಪ್ಷನಲ್ಲಿ ಹೋದರೆ ಸಿಗುತ್ತೆ ನಿಮಗೆ. ನೋಡಿ, ನಾನು ಪ್ಲೇ ಮಾಡಿ ತೋರಿಸ್ತೀನಿ, ಇದು ನಾನು ಡೌನ್ಲೋಡ್ ಮಾಡಿದ್ದು. ಓಕೆನಾ ಗೈಸ್. ಇದು ಸೇಮ್ ಅದೇ ಗ್ಯಾಲರಿಯಲ್ಲಿ ಬಂದುಬಿಟ್ಟು ಸೇವ್ ಆಗುತ್ತೆ, ಈಸಿಲಿ ನೀವು ಬಂದುಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನನ್ನ ಹತ್ರ ಕಮೆಂಟಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆದಷ್ಟು ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ಆಲ್ಮೋಸ್ಟ್ ನಾನು ಎಲ್ರಿಗೂ ರಿಪ್ಲೈ ಮಾಡ್ತೀನಿ. ಸೊ ನಿಮ್ಗೂ ನಾನು ರಿಪ್ಲೈ ಮಾಡಿಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ. ಒಂದನೇ ಟಿಪ್ ಬಂದುಬಿಟ್ಟು ಹೇಳಿದ್ದೇನಲ್ಲ, ಯೂಟ್ಯೂಬಲ್ಲೂ ನೀವು ಸರ್ಚ್ ಮಾಡ್ಬೋದು, ಅಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆಯದು ಮ್ಯೂಸಿಕ್ಸು, ನೋ ಕಾಪಿರೈಟ್ ಮ್ಯೂಸಿಕ್ ಸಿಗುತ್ತೆ. ಇಲ್ಲಂತೂ ನಿಮಗೆ ಅನ್ಲಿಮಿಟೆಡಾಗಿ ಸಿಗುತ್ತೆ. ನಿಮಗೆ ಎಲ್ಲಿ ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ನೀವು ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಗೈಸ್. ಬಟ್ ಇಲ್ಲಿ ಕ್ರೋಮ್ನ ಓಪನ್ ಮಾಡಬೇಕಿದ್ರೆ studio.youtube.com ಸರ್ಚ್ ಮಾಡಿಬಿಟ್ಟು ನಿಮ್ಮದು ಏನು ಪ್ರೊಫೈಲ್ ಇದೆ ಅದನ್ನು ಓಪನ್ ಮಾಡಿ, ಆಗ ಓಪನ್ ಆಗುತ್ತೆ. ಆಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮ್ಯೂಸಿಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿ, ಅಲ್ಲೆಲ್ಲ ಮ್ಯೂಸಿಕ್ ಓಪನ್ ಆಗುತ್ತೆ. ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.